ನೋಡಿ, ಇದರಲ್ಲಿ ರಾಜಕೀಯ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಘಟನೆ ನಡೀತು, ಎಲ್ಲ ಮೀಡಿಯಾದಲ್ಲಿ ಬಂತು. ಯಾರ್ಯಾರು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ 9 ಮಂದಿನೇ. ಅದಾದ ನಂತರ ಇಂಥ ಘಟನೆಗಳು ಆಗಬಾರ್ದು. ಹಿಂದಕ್ಕೂ ಸಹಿತ ಆ ಜೈಲಿನಲ್ಲಿ 1-2 ಘಟನೆಗಳು ಆದ ಇದೇ ರೀತಿಯಾಗಿ ಆ ವಿಷಯದಲ್ಲಿ ಪೊಲೀಸ್ ಇಲಾಖೆ ಅವ್ರೇನು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ಪ್ರಕಾರ ಮಾಡಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾರು ಸೀರಿಯಸ್ ಆಗಿ ತಗೊಳ್ಬೇಕಾಗಿದ್ದೇನಿಲ್ಲ. ಕುಮಾರಸ್ವಾಮಿ ಅವ್ರು ಹಿಟ್ ಆ್ಯಂಡ್ ರನ್ ಕೇಸ್ ಅದು. ಯಾವಾಗಲೂ ಯಾವುದೋ ಒಂದು ಹೇಳೋದು ಮತ್ತು ಮತ್ತೊಂದು ವಿಷಯಕ್ಕೆ ಹೋಗತಕ್ಕಂಥದ್ದು. ಅವ್ರು ಯಾವತ್ತೂ ಯಾವ ವಿಷಯದ ಬಗ್ಗೆ ನಿರೂಪಣೆ ಮಾಡಲಿಲ್ಲ. 10 ಸುಳ್ಳುಗಳು ಹೇಳ್ತಾರೆ. ಅವ್ರು ಇವತ್ತೇನು ಅಧಿಕಾರದಲ್ಲಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ರೀತಿಯಾಗಿ ಗೌರವವಾಗಿ ನಡ್ಕೊಳ್ಬೇಕು. ಅದನ್ನು ಬಿಟ್ಟು ಪ್ರತಿ ದಿವಸ ಯಾವುದೋ ಒಂದು ಸುಳ್ಳು ಹೇಳ್ತಕ್ಕಂಥದ್ದು, ಜನರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ದ್ವೇಷದ ರಾಜಕೀಯ ಮಾಡ್ತಾರೆ. ಅವ್ರ ತಂದೆ ಮಗ ಇಬ್ಬರು ಸೇರಿ ಇವತ್ತೇನೆಂದರೆ ಅವರಿಗೆ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರಿಗೆ ಆಶ್ವಾಸ ಕೊಟ್ಟಿದ್ದಾರೆ. 6 ತಿಂಗಳ ಒಳಗಾಗಿ ಸರ್ಕಾರ ನಾವು ತೆಗಿತೀವಿ, ನೀವು ನಮ್ಮ ಜೊತೆಯಲ್ಲಿರಿ ಅಂತೇಳಿ. ಅದರಂತೆ ಇವತ್ತು ಈ ಸರ್ಕಾರ ತೆಗಲಿಕ್ಕೆ ಎಲ್ಲ ರೀತಿಯಾದಂಥ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಸಂಸ್ಥೆಗಳಿಂದ ED CBI ಇಲ್ಲಿಂದ ಪ್ರಯತ್ನ ಮಾಡಿದರು. ಮತ್ತು MLAಗಳನ್ನ ಖರೀದಿ ಮಾಡ್ತಕ್ಕಂಥ ಆಪರೇಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅವೆಲ್ಲ ಯಾವುದೇ ಸಫಲ ಆಗದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಎಲ್ಲಾದ ವಿಷಯಗಳನ್ನು ತಂದು ಮಸಿಬಾರದು ಅವ್ರನ್ನ ವಿರೋಧವಾಗಿ ಸರ್ಕಾರನ ತೆಗೆಸಿ ಇವತ್ತು ಅವರ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ಜನರಿಗೆಲ್ಲ ಗೊತ್ತಿದೆ ಈಗ ನಡೀತಾ ಇದೆ ಅಂತೇಳಿ ಇಡೀ ಶಾಸಕರು, ಇಡೀ ಪಕ್ಷ, ಇಡೀ ಹೈಕಮಾಂಡು ಇವನ್ ಸರ್ಕಾರದ ಪರವಾಗಿದೆ, ಸಿದ್ದರಾಮಯ್ಯವ್ರ ಪರವಾಗಿದೆ. ಹಾಗಾಗಿ ಇಂಥ ಕುಮಾರಸ್ವಾಮಿ ಅವರು 100 ಮಂದಿ ಮಾಡಿದ್ರು ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ಅವರು ಜನರು ಅವ್ರು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ತಾರೆ.